ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಸೊ ನೀವೇನಾದರೂ ಸೆಕೆಂಡ್ ಪಿ ಯು ಸಿ ಆದಮೇಲೆ ಒಂದು ವರ್ಷ ಡ್ರಾಪ್ ತೊಗೊತಾ ಇದ್ದೀನಿ, ನನಗೆ JEE ಅಥವಾ ನೀಟ್ಗೆ ಪ್ರಿಪೇರ್ ಆಗಬೇಕು ಅಂತ ಇದೆ. ಆ್ಯಂಡ್ ನಾನು ಪರ್ಟಿಕ್ಯುಲರಾಗಿ ಫಿಸಿಕ್ಸ್ ವಿದ್ಯಾಪೀಠನ ಸೇರ್ಕೋಬೇಕು ಅಂತ ಇದ್ದೀನಿ. ಆ್ಯಂಡ್ ನನಗೆ ಫಿಸಿಕ್ಸ್ ವಿದ್ಯಾಪೀಠ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು, ಲೈಕ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಸ್ಟಡಿ ಮೆಟೀರಿಯಲ್ಸ್ ಆಗಿರ್ಬೋದು, ಆ್ಯಂಡ್ ಅವ್ರು ಕೊಡ್ತಕ್ಕಂಥ ಆಫರಿಂಗ್ಸ್ ಆಗಿರ್ಬೋದು, ಆ್ಯಂಡ್ ಸ್ಟೂಡೆಂಟ್ ರಿವ್ಯೂ ಆಗಿರ್ಬೋದು, ಆ್ಯಂಡ್ ಫ್ಯಾಕಲ್ಟಿಗಳ ಇಂಟ್ರೊಡಕ್ಷನ್ ಆಗಿರ್ಬೋದು. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅನ್ನೋದು ನನಗೆ. ಸೊ ನಾನು ಒಂದು ವರ್ಷ ಸ್ಪೆಂಡ್ ಮಾಡ್ತೀನಿ ಅಲ್ಲಿ. ನನ್ನ ಕರಿಯರಿಗೆ ಬೇಕಾಗಿರ್ತಕ್ಕಂಥ ಒಂದು ಮೇನ್ ಸ್ಟೆಪ್ಪಿಂಗ್ ಸ್ಟೋನನ್ನು ನಾನು ಆ್ಯಕ್ಚುಲಿ ತೊಗೊತಾ ಇದ್ದೀನಿ. ಒಂದು ವರ್ಷ ಕ್ಲಿಯರಾಗಿ ಡ್ರಾಪ್ ಮಾಡ್ತಾ ಇದ್ದೀನಿ, ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಸೊ ನನಗೆ ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇರ್ತಕ್ಕಂಥ ಒಂದು ಕೋಚಿಂಗ್ ಸೆಂಟರ್ ಬೇಕು. ನಾನು ಫಿಸಿಕ್ಸ್ಗಳನ್ನ ಚೂಸ್ ಮಾಡ್ಕೊಂಡಿದ್ದೀನಿ, ಬಟ್ ನನಗಿನ್ನೂ ಕಂಪ್ಲೀಟ್ ಕ್ಲಾರಿಟಿ ಬೇಕು ಅದ್ರ ಮೇಲೆ ಅಂತಂತಿದ್ರೆ ತಲೆ ಕೆಡಿಸ್ಕೊಬೇಡಿ. ಈ ಒಂದು ವೀಡಿಯೋದಲ್ಲಿ ನಿಮ್ಗೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ವಿಚಾರನೂ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ನಿಮ್ಗೆ ಬೇಕಾಗಿರ್ತಕ್ಕಂಥ ಕ್ಯಾಂಪಸ್ ಟೂರ್ ಕೊಡ್ತೀನಿ, ಆ್ಯಂಡ್ ಫ್ಯಾಕಲ್ಟಿಗಳ ಜೊತೆ ಇಂಟ್ರಾಕ್ಷನ್ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ, ಆ್ಯಂಡ್ ಸ್ಟೂಡೆಂಟ್ ರಿವ್ಯೂ ಕಲೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ನಿಮ್ಗೆ ಸಿಗ್ತಕ್ಕಂಥ DPP ಅದ್ರ ಬಗ್ಗೆ, ಆ್ಯಂಡ್ ನಿಮ್ಗೆ ಸಿಗ್ತಕ್ಕಂಥ ಮಟೀರಿಯಲ್ಸ್ಗಳ ಬಗ್ಗೆ ಸಹ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ, ಆ್ಯಂಡ್ ಆಫರಿಂಗ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನು ಚಾನಲ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಫಾಲೋ ಮಾಡ್ಬೋದಾಗಿರುತ್ತೆ. ನೋಡಿ, ಫಸ್ಟ್ ಆಫ್ ಆಲ್ ನಮ್ಮ ಫಿಸಿಕ್ಸ್ ವಿದ್ಯಾಪೀಠ ಬಗ್ಗೆ ಮಾತಾಡೋದಾದರೆ, ನಮ್ಮ ಬೆಂಗಳೂರಲ್ಲಿ ಹಲವಾರು ಕಡೆ ಆ್ಯಕ್ಚುಲಿ ಈ ಬ್ರ್ಯಾಂಚ್ ಆವಾಗಲೇ ಅಂದರೆ ಮಲ್ಟಿಪಲ್ ಬ್ರಾಂಚ್ಗಳು ಓಪನ್ ಆಗಿ ರನ್ನಿಂಗಲ್ಲಿದ್ದಾವೆ. ಆ್ಯಕ್ಚುಲಿ ನಾನು ವಿಸಿಟ್ ಮಾಡಿದ್ದು JP ನಗರದ ಬ್ರಾಂಚನ್ನು. ಓಕೆ, ಸೊ ಇದು JP ನಗರ್ ಬ್ರಾಂಚ್ ಅಲ್ಲದೆ ಇನ್ನೂ ಆ್ಯಕ್ಚುಲಿ 3 ಬ್ರಾಂಚ್ಗಳು ಆ್ಯಕ್ಚುಲಿ ಚಾಲ್ತಿಯಲ್ಲಿದ್ದಾವೆ ಇವಾಗ ಸದ್ಯಕ್ಕೆ. ಆ್ಯಂಡ್ ಇನ್ನೂ 3 ಬ್ರಾಂಚ್ಗಳು ಆ್ಯಕ್ಚುಲಿ ಅಪ್ಕಮಿಂಗ್ ಬ್ರಾಂಚ್ಗಳು ಬರ್ತಾ ಇದ್ದಾವೆ ಬೆಂಗಳೂರಲ್ಲೇ. ಈ ಒಂದು ಬ್ರಾಂಚ್ ಏನಿದೆ ಇದಕ್ಕೆ ನಾನು ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ 2 ಸತಿ ವಿಸಿಟ್ ಮಾಡಿದ್ದೀನಿ. ಆ್ಯಂಡ್ ಪ್ರತಿ ವರ್ಷ ಅವರು ಸಾಕಷ್ಟು ಚೇಂಜ್ಗಳನ್ನ ಮಾಡ್ತಾ ಇರ್ತಾರೆ. ಈ ವರ್ಷವೂ ಅದೇ ಥರ ಚೇಂಜ್ಗಳಾಗಿದ್ದಾವೆ. ಆ್ಯಂಡ್ ಎಷ್ಟು ಅಡ್ವಾನ್ಸ್ಮೆಂಟ್ ಆಗಿದ್ದಾವೆ, ಲೈಕ್ ಟೀಚಿಂಗ್ ಮೆಥಡ್ಸಲ್ಲಾಗಿರಲಿ, ಆ್ಯಂಡ್ ಫ್ಯಾಕಲ್ಟಿಗಳಲ್ಲಾಗಿರಲಿ, ಆ್ಯಂಡ್ ಬೇರೆ ಬೇರೆ ಕರಿಕ್ಯುಲಮ್ಗಳಾಗಿರಲಿ ತುಂಬ ಅಡ್ವಾನ್ಸ್ಮೆಂಟ್ ಆಗಿದ್ದಾವೆ. ಇಟ್ಸ್ ಗುಡ್ ಟು ಸಿ ದ್ಯಾಟ್ ಓಕೆ, ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟು ಆಫ್ಲೈನಿಗೆ ಬಂದು ಆ್ಯಂಡ್ ಇಷ್ಟು ಬೇಗ ಹಿಂಗೆ ಪಿಕಪ್ ತೊಗೊಂಡಿರೋದು. ಸೊ ಬನ್ನಿ, ನಾನು ನಿಮಗೆ ಕಂಪ್ಲೀಟ್ ಕ್ಯಾಂಪಸ್ ಟೂರನ್ನು ಕೊಡ್ತೀನಿ, ನೋಡ್ಕೊಂಬರೋಣ. ಕಾಲೇಜ್ ಆಗಲಿ, ಕೋಚಿಂಗ್ ಸೆಂಟರ್ ಆಗಲಿ, ನನಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಾಗಬೇಕು ಅಂತಂದರೆ ನಾನು ಸ್ಟೂಡೆಂಟ್ಸ್ನ ಕೇಳಲೇಬೇಕು. ಸೊ ಬನ್ನಿ, ಲೆಟ್ಸ್ ಡೈವ್ ಇಂಟು ದ ಫಸ್ಟ್ ಸ್ಟೂಡೆಂಟ್ ರಿವ್ಯೂ ಆಫ್ ದ ಡೇ. ಹಾಯ್, ಸೊ ನನ್ನ ಜೊತೆ ರವಿಕುಮಾರ್ ಇದ್ದಾರೆ. ಸೊ ನೋಡಿ, ನಾನು ಲಾಸ್ಟ್ ವೀಡಿಯೋದಲ್ಲಿ ಇಂಡಿವಿಜುವಲ್ ಆಗಿ ಕ್ಲಾಸ್ ರೂಮಲ್ಲಿ ಆ್ಯಕ್ಚುಲಿ ಸ್ಟೂಡೆಂಟ್ಸ್ ರಿವ್ಯೂ ತೊಗೊಂಡಿದ್ದೆ. ಅದು ಸ್ವಲ್ಪ ಜನಕ್ಕೆ ಹೆಂಗೆ ಅನಿಸಿತ್ತು ಅಂತಂದರೆ, ಮೇ ಬಿ ಅವ್ನು ಸ್ವಲ್ಪ ಪ್ಯಾನಿಕ್ ಅಂತ ಹೇಳ್ಬೋದು ಅಂತ ಅನಿಸ್ತಿತ್ತು. ಬಟ್ ಒಂದು ಹುಡುಗನ ಸಪ್ರೇಟಾಗಿ ಕರೆದುಬಿಟ್ಟು ಅವ್ನ ರಿವ್ಯೂ ತೊಗೊತಾ ಇದ್ದೀನಿ. ಸೊ ಇರೋದು ರವಿಕುಮಾರ್ ಅಂತ ನಮ್ಮ ಕರ್ನಾಟಕದವ್ರನ್ನೇ. ಸೊ ಇವ್ರು ಕೇಳೋಣ ಫಿಸಿಕ್ಸ್ ಬಗ್ಗೆ ಇವ್ರಿಗೆ ಹೆಂಗೆ ಗೊತ್ತಾಯಿತು, ಆ್ಯಂಡ್ ಇವ್ರು ಜಾಯ್ನ್ ಆದಮೇಲೆ ಫಿಸಿಕ್ಸ್ ಏನೇನು ಫೆಸಿಲಿಟೀಸ್ ಇವ್ರಿಗೆ ಸಿಗ್ತಾ ಇದೆ, ಆ್ಯಂಡ್ ಇವ್ರು ಓದೋದಕ್ಕೆಲ್ಲ ಹಿಂಗೆ ಹೆಲ್ಪ್ ಮಾಡ್ತಾ ಇದ್ದಂತ. ಹಾಯ್ ರವಿಕುಮಾರ್. ಸೊ ಹೇಳಿ, ಫಿಸಿಕ್ಸ್ ಇಲ್ಲಿವರೆಗೂ ನಿಮ್ಮ ಜರ್ನಿ ಹೆಂಗಿತ್ತು, ಆ್ಯಂಡ್ ಹೆಂಗೆ ಗೊತ್ತಾಯಿತು ಫಿಸಿಕ್ಸ್ ಬಗ್ಗೆ? ಸರ್, ಫಿಸಿಕ್ಸ್ ಬಗ್ಗೆ ನನಗೆ ಆನ್ಲೈನಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಗೊತ್ತಾಗಿದ್ದು. ನನಗೆ ಲೈಕ್ ಈ ಥರ ಟೀಚರ್ಸ್ ಇದ್ದಾರೆ, ಈ ಥರ ಎಲ್ಲ ಹೇಳ್ಕೊಡ್ತಾರೆ. ಸೊ ನಾನು ಒಂದ್ಸರಿ ನಾನು ಆನ್ಲೈನಲ್ಲಿ 1 ವರ್ಷ ಓದಿದೆ. ಸೊ ನನಗೆ ಅಷ್ಟು ಆನ್ಲೈನಲ್ಲಿ ಸೆಟ್ ಆಗಲಿಲ್ಲ. ಸೊ ಅದಕ್ಕೆ ನಾನು ನೆಕ್ಸ್ಟ್ ಇಯರ್ ಬಂದುಬಿಟ್ಟು ಆಫ್ಲೈನ್ ಜಾಯ್ನ್ ಆಗಿಬಿಟ್ಟು ಇವಾಗ ನನಗೆ 8-9 ಮಂತ್ಸ್ ಆಯಿತು. ಸೊ ಇವಾಗ ನಂದು ಇನ್ನೇನು 1 ಮಂತ್ ಅಷ್ಟೇ ಇರೋದು. ಸೊ ಇಲ್ಲಿವರೆಗೂ ನೋಡಿದ್ರೆ ಎಲ್ಲ ಚೆನ್ನಾಗಿತ್ತು ಸರ್. ಟೀಚರ್ಸ್ ಎಲ್ಲ ಅಂತೂ ಫ್ಯಾಕಲ್ಟೀಸ್ ಅಂತೂ ಚೆನ್ನಾಗಿದೆ. ಆಮೇಲೆ ಇಲ್ಲಿ ನಾನು ಡೈಲಿ ಇಲ್ಲೇ ಸ್ಟಡಿ ಅವರ್ಗೆ ಕೂತ್ಕೋತೀನಿ. ಲೈಕ್ ಕ್ಲಾಸ್ ಮುಗಿದ್ಮೇಲೆ 8:30-9 ಕೂತ್ಕೋತೀನಿ. ಅಲ್ಲಿವರೆಗೂ ಏನು ತೊಂದರೆ ಇರಲ್ಲ. ಬಟ್ ಓನ್ಲಿ ಒಂದು ಪ್ರಾಬ್ಲಮ್ ಏನಂತಂದ್ರೆ, ಲೈಕ್ ಎಲ್ಲಾದ್ರೂ ಸಪ್ರೇಟ್ ಆಗಿ ಕೂರಿಸಿದ್ರೆ ಅವ್ರು ಎಲ್ಲಾದ್ರೂ ಒಂದೇ ಕಡೆ ಕರ್ಕೊಂಡ್ಬಂದು ಕುಂದಿರ್ಸ್ತಾರೆ. ಅಷ್ಟೇ ಪ್ರಾಬ್ಲಮ್ ಇರೋದು. ಅದನ್ನು ಪ್ರಾಬ್ಲಮ್ ಅಂತ ಹೇಳಕ್ ಬರಲ್ಲ, ಅದನ್ನು ಅವ್ರದವ್ರು ನೋಡ್ಕೋತಾರೆ. ನಾವೇನು ಹೇಳಕ್ ಬರಲ್ಲ ಸರ್. ಅದೇ ಎಲ್ಲ ಒಳ್ಳೇದೇ ಇದೆ ಸರ್, ಓದಕ್ ಬಿಡ್ತಾರೆ, ಅಷ್ಟೇನು ಡಿಸ್ಟರ್ಬೆನ್ಸ್ ಇರಲ್ಲ. ಒಳ್ಳೆ ಫ್ಯಾಕಲ್ಟಿನ ಇದೆ. ಲೈಕ್ ಡೌಟ್ ಸಾಲ್ವಿಂಗ್ ಗೆ ಟೀಚರ್ಸ್ ಯಾವಾಗಲೂ ಅವೈಲೇಬಲ್ ಇರ್ತಾರೆ. ಟೀಚರ್ಸ್ ತುಂಬಾ ಸಪೋರ್ಟ್ ಆಗಿದ್ದಾರೆ. ಟೀಚರ್ಸ್ ಬಗ್ಗೆ ಹೇಳ್ಬೇಕಂತಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಸರ್. ಟೀಚರ್ಸ್ ಎಕ್ಸಲೆಂಟ್ ಇದ್ದಾರೆ. ಸೊ ನಾನು ಅದ್ರ ಬಗ್ಗೆ ಏನು ಹೇಳ್ಕೋಗಲ್ಲ, ಯಾಕಂದ್ರೆ ನಾನು ಯಾವಾಗಲೂ ನಾನು ಫಿಸಿಕ್ಸ್ ಸರ್ ಇದ್ದಾರೆ, ನವೀನ್ ರೆಡ್ಡಿ ಸರ್ ಅಂತ ಎಕ್ಸಲೆಂಟ್ ಫ್ಯಾಕಲ್ಟಿ. ನಾನು ಯಾವಾಗಲೂ ಮೆಸೇಜ್ ಮಾಡಿದ್ರೆ, ಟೆಲಿಗ್ರಾಮಲ್ಲಿ ಎಲ್ಲಾದ್ರೂ ಮೆಸೇಜ್ ಮಾಡಿದ್ರೆ ಅವರು ಇಲ್ಲಿದ್ರೆ ಇಲ್ಲೇ ಡೌಟ್ ಹೇಳ್ತಾರೆ, ಇಲ್ಲ ಆನ್ಲೈನಲ್ಲಿ ಕಂಟಿನ್ಯೂ ಮಾಡ್ತಾರೆ. ಸೊ ಆ ಥರ ಏನು ಪ್ರಾಬ್ಲಮ್ ಇಲ್ಲ. ನೀವು ಯಾವ ಬ್ಯಾಚ್ ಸೇರ್ಕೊಂಡಿದ್ದು? JEE ಬ್ಯಾಚ್, ನೀಟ್ ಬ್ಯಾಚ್? ನೀಟ್ ಬ್ಯಾಚ್ ಸೇರ್ಕೊಂಡಿದ್ದು ಸರ್. ಓಕೆ, ನೀಟ್ ಬ್ಯಾಚ್. ಡ್ರಾಪರಾ ಅಥವಾ ನೀವು? ಓಕೆ, ಡ್ರಾಪರ್. ಥ್ಯಾಂಕ್ ಯು ರವಿಕುಮಾರ್, ಥ್ಯಾಂಕ್ ಯು. ಇವಾಗ ಒನ್ ಆಫ್ ದ ಮೋಸ್ಟ್ ಎಕ್ಸೈಟಿಂಗ್ ಪಾರ್ಟ್, ನಮ್ಮ ಸ್ಟೂಡೆಂಟ್ಗಳಿಗೆ ಸಿಗ್ತಕ್ಕಂಥ ಸ್ಟಡಿ ಮಟೀರಿಯಲ್ನ ನೋಡೋಣ ಬನ್ನಿ. ನಾನು ಒಂದು ಕೋಚಿಂಗ್ ಸೆಂಟರ್ಗೆ ಸೇರ್ಕೊಂತಿದ್ದೀನಿ ಅಂತಂದರೆ ಫ್ಯಾಕಲ್ಟಿಗಳ ಇಂಟ್ರಾಕ್ಷನು ಮತ್ತು ಫ್ಯಾಕಲ್ಟಿಗಳು ಎಷ್ಟು ಚೆನ್ನಾಗಿ ನನಗೆ ಪಾಠ ಮಾಡ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬನ್ನಿ ಫ್ಯಾಕಲ್ಟಿಗಳನ್ನ ಮಾತಾಡ್ಸೋಣ.
we have physics wala faculties with us. Let's ask them a lot of questions and understand more about physics wala from them. Okay, so we have Dhruv sir, we have Kuldeep sir, we have Devika ma'am, and we have Amnisha ma'am. So let's ask them a lot of questions. So first of all, my question is that let's talk about faculty facility that we have at physics wala. So Dhruv sir, can you answer like how good of a faculty we have and how confident we are on delivering the content to students and how caring we are at physics wala? I think that is one of the most remarkable thing about this institute, because that is the foundation of this whole ecosystem, the faculties and how good they are and how much knowledgeable they are in their particular subject and in communication of that subject to the students. And I would say, I can very confidently say that we have the teachers of highest caliber which can compete with pretty much any other teachers in this country. Okay, that sounds really great. And also, I would like to ask how the doubt solving sessions are beneficial to students and how quickly that, let's say I've got a doubt in some of the topics, how quickly that I can go to a faculty and then get it resolved. Instantly, like the faculties are available at all times in the faculty room. Whenever a student has a doubt, instantly they can come and have a conversation or can get the doubt resolved. So it's a very immediate process, because it's a very important part of the feedback loop. If you have in the class, either you are in a class or either you have given a test and you have a doubt from either of those things, instantly you can go and get it corrected and move on and move ahead. Yeah. Thank you, sir. Can you pass the mic to? So hi sir. Hello. So I have a couple of questions for you. So first of all, I know that you handle biology and then especially botany. Yeah. So how are the classes will be conducted? Like visually making them understand the topics, and how interactive will be the classes? See, basically there are smart boards present in all the classes, and the best thing about physics wala classes are that the classes are recorded. So if any students, because of any genuine reason, they're absent, they can always go and see the recorded sessions that we are delivering in the class itself. And there are questions discussed in the class also. There are homeworks, DPPs that are given to them. They have to solve those questions. Apart from that, the sessions are very interactive as well. So let's ask Devika ma'am about Margdarshak program and PTM. So ma'am, can you brief more on the Margdarshak and the PTM program of Physics Wala? Margdarshak program, this is basically a very excellent, it is an excellent program designed by the PW. Basically this is a bridge between the students and the teacher. Basically where the teacher can interact with the student one by one. So, and we can get to know that where the student is actually lagging and all. So we can try to resolve that program through the SST team. So that is basically Margdarshak program. And PTM is something like, this is not happening for one. This is multiple times we call the parents along with their, the kids, the students. So basically we do a interactive session with the students along with their parents. Parents will be telling us where they are facing some problem and all. Suppose sometimes it happens that students are not able to tell their problem, so through the parents only we get to know, okay, what is happening there and all. So, and one very important thing is that, the best thing is that during the parents-teachers session, it is not only the students and parent is there, like our SST team is there, and also the mentors are there. Okay, so we'll do it together. This is like a collective way we would try to solve that issue. That's it. Okay, thank you ma'am. So we have Amisha ma'am with us. She is the NEET head of Physics Wala Vidyapit, Bangalore JP Nagar Center. So let's ask her more about Physics Wala Vidyapit offline batch, and also let's ask her about one specific program that is conducted by Physics Wala, that is SPD. Ma'am, please brief more about it. So first I would like to answer your SPD question. It is Student Parent Dashboard. It is a type of a app, okay, which we tell the parents to install during the orientation program. And in this app, they will get each and every information of their ward.
For example, whether the ward is coming to the institute or not, he or she is attending the classes or not, what is the proper particular attendance. Then the second thing, we are giving each and every information, like when the classes, what are the timing of the classes, whether the class is cancelled or not, or if we are taking any extra class. All these things are informed in that parents app itself. And another thing, proper regularly and in a proper way, test details of their ward is also given in this SPD dashboard programs. Okay, ma'am. So, would you like to mention any additional offerings? Additional offerings are like in our offline VP centers, we provide doubt sessions. Doubt sessions are run from 8 to 8, 8 in the morning till 8 in the evening. As we have a proper schedule of the classes from the morning 7:30 till evening 8:30. So faculties time to time are available. Students get the immediate response of whatever doubts they are facing. Faculties are properly available in the faculty room. Students can come, ask their doubts, or even if they are facing any type of a issue in the academics, they can directly go and talk to the faculties. Another important point related to our VP offline centers is Dangal. This is also a most unique program that is run in VP offline centers. It is a type of a program where we give numerous questions, numerous MCQs to the students. The MCQs are displayed in the smart board. For every question, the student is given 30 seconds. They have to mark the correct option in 30 seconds, and then a percentage is generated for that class. Suppose there are 100 students in the class. In a particular question, only 20% students have given the answer, 80% are lacking. So through this particular Dangal series, we get to know in which question the students are facing the problem. That helps the faculty to analyze more and more about the shortcomings of the student. Okay, thank you, ma'am. And also, would you like to brief about AITs? This is all that taking the lectures and recorded lectures are given to. All these things are happening in the VP offline centers. But the major, how we are going to evaluate the student, whether the student is able to understand what we are telling or what we are telling in the class, it is actually grasping all the information that we are telling. So there are numerous test sessions that we conduct in the VP centers. The foremost is AITS. It is All India Test Series, which is conducted, which is going to start from the August. So all over the India, all the PW students all over the India are going to sit at a particular time. After the test they have given, the result is going to come, and they can analyze in the country that where they are present at the particular moment. So they can work hard to increase their rank. Another test series that we have is milestone. After every 15 days we have a milestone, so that whatever student has studied in 15 days, we can analyze where the students are lacking, which student is performing good, what are our students where they are facing the weak pointers. Through this milestone AITS, we are able to analyze, and we can coordinate with the students in one-on-one interaction, solve their problems, make them much more better to perform good in a particular next test. Thank you so much, ma'am. Thank you so much for your brief. ಸೊ ನಮ್ಮ ಹತ್ರ ಸೆಕೆಂಡ್ ರಿವ್ಯೂ ಇದೆ. ಸೊ ಇವ್ರ ಹೆಸರು ಮಾನಸ ಅಂತ ಬೆಳಗಾವಿಯಿಂದ. ಸೊ ಮನ್ಸ ಹೇಳಿ, ಫಿಸಿಕ್ಸ್ ವಾಲ ಬಗ್ಗೆ ನಿಮ್ಗೆ ಹೆಂಗೆ ಗೊತ್ತಾಯಿತು, ಆ್ಯಂಡ್ ಸೋ ಫಾರ್ ನಿಮ್ಮ ಫಿಸಿಕ್ಸ್ ವಾಲ ಜರ್ನಿ ಹೇಗಿತ್ತು, ಆ್ಯಂಡ್ ಇದು ನಿಮಗೆ ಹೇಗೆ ಹೆಲ್ಪ್ ಮಾಡ್ತಾ ಇದೆ ನಿಮ್ಮ ಕರಿಯರಲ್ಲಿ, ನೀವು ಏನು ಧ್ಯೇಯ ಇಟ್ಕೊಂಡಿದ್ದೀರಾ ಅದನ್ನು ಅಚೀವ್ ಮಾಡಲಿಕ್ಕೆ? ಓಕೆ, ನನ್ನ ಫಿಸಿಕ್ಸ್ ವಾಲ ಹೇಗೆ ಗೊತ್ತಾಯಿತು ಅಂದರೆ, ಬ್ಯಾಂಗ್ಳೂರಿಗೆ ನಾನು ಬರೋದು ಫಿಕ್ಸ್ ಇತ್ತು. ಯಾಕೆಂದರೆ ನಾನು 12th GW ಕೋಚಿಂಗ್ ತೊಗೊಂಡಿರಲಿಲ್ಲ, ಆ್ಯಂಡ್ ಐ ವಾಂಟೆಡ್ ಟು ಡೂ GW. ಸೊ ಇಟ್ ವಾಸ್ ಕ್ಲಿಯರ್ ದಟ್ ಐ ಶುಡ್ ಕಮ್ ಟು ಬ್ಯಾಂಗ್ಳೂರ್ ಆ್ಯಂಡ್ ಐ ಹ್ಯಾವ್ ಟು ಟೇಕ್ ಕೋಚಿಂಗ್ ಆ್ಯಂಡ್ ಐ ಹ್ಯಾವ್ ಟು ಕ್ರ್ಯಾಕ್ ದಿಸ್. ಆಮೇಲೆ ಬ್ಯಾಂಗ್ಳೂರಲ್ಲಿ ಸ್ಪೆಷಲಿ JP ನಗರ್ ಎನ್ವೈರ್ಮೆಂಟ್ ತುಂಬ ಚೆನ್ನಾಗಿದೆ. ಐ ವಾಂಟ್ ಟು ನೋ ಅಬೌಟ್ ದಿಸ್ PW. ಇಟ್ ವಾಸ್ ಸ್ಟಾರ್ಟೆಡ್ ಐ ಗೆಸ್ 2 years ಬಿಫೋರ್. ಓಕೆ, ಸೊ ನಾನು ಬಂದಾಗ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಇದ್ರ ಮೇಲೆ. ಬಟ್ ಆ್ಯಕ್ಚುಲಿ ಮೆಂಟರ್ಸ್ ತುಂಬ ಚೆನ್ನಾಗಿದ್ದಾರೆ. PW ಆ್ಯಕ್ಚುಲಿ ಫ್ಯಾಕಲ್ಟೀಸ್ ತುಂಬ ಚೆನ್ನಾಗಿದ್ದಾರೆ. ನಿಮಗೆ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಪಲ್ಲಿ ಗೈಡ್ ಮಾಡ್ತಾರೆ. ಆ್ಯಂಡ್ ಈ ಥರ ಏನಿಲ್ಲ ಕಿ ನೀವು ಮುಂಚೆ ಕೋಚಿಂಗ್ ತೊಗೊಂಡಿರಬೇಕು ಆವಾಗಲೇ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಇಲ್ಲ. ನೀವು ಅವ್ರದ್ದು ಗೈಡೆನ್ಸ್ ಎಲ್ಲ ಕೇಳಿದರೆ, ನೀವು ಅವ್ರದ್ದು ಯಾವಾಗಲೂ ಡೌಟ್ಸ್ನ ಕ್ವಶನ್ಸ್ನ ಸಾಲ್ವ್ ಮಾಡಿ ಡೌಟ್ಸ್ ಕೇಳ್ತಿದ್ರೆ, ಆಮೇಲೆ ಅವ್ರು ನೀವು ಗೈಡೆನ್ಸ್ ತೊಗೊಂಡ್ರೆ ನಿಮ್ಗೆ ಆಗುತ್ತೆ ಅಂತ ಇಲ್ಲ.
ಓಕೆ, ಸೊ ಐ ಹ್ಯಾವ್ ಪರ್ಸನಲ್ ಕ್ವೆಶನ್. ಇಲ್ಲಿ ಯಾವುದೇ ರೀತಿ ಪಾರ್ಶಲಿಟಿ ಏನಾದರೂ ಆಗುತ್ತಾ? ಅಂದರೆ ಚೆನ್ನಾಗಿ ಓದೋ ಹುಡುಗರನ್ನ ಗ್ರೂಪ್ ಮಾಡಿಬಿಟ್ಟು ಅವ್ರಿಗೆ ಪ್ರಿಫರೆನ್ಸ್ ಕೊಟ್ಟು ಓದಿಸೋದು ಆ ಥರ ಏನಾದರೂ? ಇಲ್ಲ ಇಲ್ಲ, ಪಾರ್ಶಲಿಟಿ ಅಂತ ಇಲ್ಲ. ಅಂದರೆ ನಿಮ್ಗೆ ಎಷ್ಟು ಬರುತ್ತೋ ಅಂತ ನಿಮ್ಗೆ ಅರ್ಥ ಆಗಬೇಕು. ಆಮೇಲೆ ನೀವು ನಿಮ್ಗೆ ಎಂತಾದರೂ ಮುಂದೆ ಹೋಗ್ಬೇಕಂತ ಇದ್ದರೆ ನೀವು ಕೇಳ್ಬೋದು ಅವ್ರಿಗೆ, ಅವಾಗ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಪಾರ್ಶಲಿಟಿ ಅಂತ ಇಲ್ಲ. ಓಕೆ, ಸೊ ಡೈಲಿ ಪ್ರಾಕ್ಟೀಸ್ ಕ್ವೆಶನ್ಸ್ ಎಷ್ಟು ಫ್ರೀಕ್ವೆಂಟಾಗಿ ನೀವು ಟೆಸ್ಟ್ಗಳನ್ನ ತೊಗೊತಿರ್ತೀರಾ? ಡೈಲಿ ಪ್ರಾಕ್ಟೀಸ್ ಹೆಂಗಿರುತ್ತೆ? ಮತ್ತು ಡೌಟ್ ಸಾಲ್ವಿಂಗ್ ಸೆಷನ್ ಎಲ್ಲ? ಓಕೆ, ಸೊ ನಮಗೆ ಪ್ರತಿ ಮಂತಲ್ಲಿ ಒಂದು AI ಟೆಸ್ಟ್ ಇರುತ್ತೆ, ಆಲ್ ಇಂಡಿಯಾ ಟೆಸ್ಟ್ ಸೀರೀಸ್. ಆಮೇಲೆ ಸಿಟಿ ಟೆಸ್ಟ್ ಕೂಡ ಇರುತ್ತೆ. ಆಮೇಲೆ ಪ್ರತಿಯೊಂದು ಚಾಪ್ಟರ್ ಆದಮೇಲೆ DPPs ಕೂಡ ಕೊಡ್ತಾರೆ. DPPsನ ನಾವು ಸಾಲ್ವ್ ಮಾಡಬೇಕಂತ ನಮಗೆ ಟಾರ್ಗೆಟ್ ಕೂಡ ಕೊಡ್ತಾರೆ. ಆಮೇಲೆ DPPs ಆ್ಯಕ್ಚುಲಿ ಇಲ್ಲಿ ತುಂಬ ಚೆನ್ನಾಗಿದೆ. ಆಮೇಲೆ ನಮ್ಮ ಹತ್ರ ಮಾಡ್ಯೂಲ್ ಕೂಡ ಇದೆ, ಅದರಲ್ಲಿ ಕೂಡ ತುಂಬ ಚೆನ್ನಾಗಿರೋ ಕ್ವಶನ್ಸ್ ಇವೆ. ಸೊ ಇದು ನಮಗೆ ಆ್ಯಕ್ಚುಲಿ ತುಂಬ ಹೆಲ್ಪ್ ಆಗುತ್ತೆ JEE ಪರ್ಸೆಂಟೈಲ್ನ ಬೂಸ್ಟ್ ಮಾಡೋಕ್ಕೆಲ್ಲ. ಓಕೆ, ಸೊ ಯಾರಾದರೂ ಜಾಯ್ನ್ ಆಗ್ತಾ ಇದ್ರೆ ಏನು ಹೇಳ್ತೀರಾ ಅವರಿಗೆ? ಎಷ್ಟು ಸ್ಟ್ರಾಂಗಾಗಿ ರೆಕಮೆಂಡ್ ಮಾಡ್ತೀರಾ ಫಿಸಿಕ್ಸ್ ವಾಲಾನ? 100% ನಾನು ರೆಕಮೆಂಡ್ ಮಾಡ್ತೀನಿ. ಬಟ್ ದ ಥಿಂಗ್ ಈಸ್, ನೀವು ಡೆಡಿಕೇಟೆಡ್ ಆಗಿರಬೇಕು, ಡಿಸ್ಟ್ರಾಕ್ಟ್ ಆಗಬಾರ್ದು. ಆಮೇಲೆ ಟೀಚರ್ಸ್ದು ಪ್ರತಿ ಸ್ಟೆಪ್ಪಲ್ಲಿ ಗೈಡೆನ್ಸ್ನ ಫಾಲೋ ಮಾಡಬೇಕು, ಆವಾಗಲೇ JEE ಆಗೋದು. ಓಕೆ, ಥ್ಯಾಂಕ್ ಯು ಮಾನ್ಸಾ. ಸೊ ದಿಸ್ ಇಸ್ ದ ಟೈಮ್ ಟು ಎಂಡ್ ದ ವಿಡಿಯೋ. ಸೊ ನೀವು ನನ್ನನ್ನು ಕೇಳಿದ್ರೆ ಮನೋಜ್ ಸೇರ್ಕೊಂಬಹುದಂತ ಐ ವುಡ್ ಸೇ ಡೆಫಿನೆಟ್ಲಿ ಎಸ್. ನೋಡಿ, ನಾವು ಕೆಲವೊಂದಿಷ್ಟು ಫ್ಯಾಕ್ಟರ್ಗಳನ್ನ ಕನ್ಸಿಡರ್ ಮಾಡ್ಕೊತೀವಿ ಒಂದು ಕೋಚಿಂಗ್ ಸೆಂಟರ್ನ ಸೇರ್ಕೊಡೋದಕ್ಕಿಂತ ಮುಂಚೆ. ಸೊ ನನ್ನ ಎಲ್ಲ ಕನ್ಸಿಡರಬಲ್ ಫ್ಯಾಕ್ಟರ್ಸನ್ನು ಫಿಸಿಕ್ಸ್ ವಾಲಾ ವಿದ್ಯಾಪೀಠ ಮೀಟ್ ಆಗ್ತಾ ಇದೆ. ಅಫೋರ್ಡಬಲ್ ಪ್ರೈಸಲ್ಲಿ ಅವ್ರು ಕೊಡ್ತಾ ಇರ್ತಕ್ಕಂಥ ರಿಸೋರ್ಸು ಮತ್ತು ಫೆಸಿಲಿಟಿ ತುಂಬ ಎಕ್ಸೆಪ್ಷನಲ್ ಆಗಿದೆ. ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಸೊ ನೀವು ನನ್ನ ಏನಾದ್ರು ಸಜೆಷನ್ ಕೇಳಿದ್ರೆ ಡೆಫಿನೆಟ್ಲಿ ನಾನು ಹೇಳ್ತೀನಿ ಸೇರ್ಕೊಳ್ಳಿ ಅಂತ. ಸೊ ವಾಟ್ ಆರ್ ವೇಟಿಂಗ್ ಫಾರ್? ನೀವು ಈಗ ಏನಾದರೂ ಜಾಯ್ನ್ ಆದರೆ ನಿಮಗೆ ಅಪ್ ಟು 30% ಡಿಸ್ಕೌಂಟ್ ಸಿಗುತ್ತೆ ಅರ್ಲಿ ಬರ್ಡ್ ಆಫರ್ ಆಗಿ. ಆ್ಯಂಡ್ ಅಡಿಷ್ನಲಿ ಯು ಕ್ಯಾನ್ ಯೂಸ್ ಮೈ ಕೋಡ್ MAN1500 ಟು ಗೆಟ್ ಅಡಿಷನಲ್ 1500 rupees ಡಿಸ್ಕೌಂಟ್ ಆನ್ ಯರ್ ಪರ್ಚೇಸ್. ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ್ಯಂಡ್ ಆಲ್ಸೋ ಅವ್ರ ನಂಬರ್ಸ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಕಾಲ್ ಮಾಡಿ, ಎನ್ಕ್ವೈರ್ ಮಾಡಿ, ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ಜಾಯ್ನ್ ಆಗಿ. ಸೊ happy career. See you in the next video. Till then, keep running, keep on learning. Thanks for watching. Bye bye.